ಸ್ನೇಹಿತರೆ ನೋಡಿ, ನಾನು ಶಾಂತಿನಗರದಲ್ಲಿರುವಂತಹ RTO ಅಂದರೆ ಆಟೋ ಪರ್ಮಿಟ್ ಸೆಕ್ಷನಲ್ಲಿ ಇದ್ದೀನಿ. ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು, ಬೋರ್ಡ್ ಕಾಣಿಸುತ್ತೆ ನೋಡಿ, ಪರ್ಮಿಟ್ಗಳು ಬರ್ತೀನಿ. ಪರ್ಮಿಟ್ಗಳು DL ಪರ್ಮಿಟ್ ಕೇವಲ 500 ರೂಪಾಯಿ. ಯಾರು ಬ್ರೋಕರ್ಗಳಿಗೆ ಜಾಸ್ತಿ ಹಣ ಕೊಟ್ಟು ದಯವಿಟ್ಟು ಮೋಸ ಹೋಗಬೇಡಿ. ನೀವು ನೇರವಾಗಿ ಶಾಂತಿನಗರದಲ್ಲಿರುವಂಥದ್ದು, ಯಾಕಂದರೆ ನಾನು ಫೇಸ್ಬುಕ್ಕಲ್ಲೂ ಲೈವ್ ಮಾಡಿ ಅಡ್ರೆಸ್ ಎಲ್ಲ ತಿಳಿಸಿದ್ದೀನಿ, ಕಾಮೆಂಟ್ ಬಾಕ್ಸಲ್ಲೂ ಹಾಕ್ತೀನಿ ನೋಡಿ. ಈ ಥರ ಅಪ್ಲಿಕೇಶನ್ ಇರುತ್ತೆ ಅಷ್ಟೇ ನೋಡಿ, ಈ ಅಪ್ಲಿಕೇಶನ್ ಇರುತ್ತೆ. ಬೇಕಾದ್ರೆ ಇದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಈ 3 ಅಪ್ಲಿಕೇಶನ್ ಇರುತ್ತೆ. ಇದನ್ನು ನೀವು ಫಿಲಪ್ ಮಾಡಿ ನಿಮ್ಮ DL ಬ್ಯಾಡ್ಜ್ ಇರಬೇಕು. ಆಟೋ ಓಡಿಸೋದಕ್ಕೆ DL ಇರುತ್ತೆ, ಅದಕ್ಕೆ ಬ್ಯಾಡ್ಜ್ ಇರುತ್ತೆ. ಅದನ್ನು ಇದ್ರ ಜೊತೆ ಹಾಕಿ ನೀವು ಇಲ್ಲಿ ಕೊಟ್ಟರೆ ನಿಮಗೆ 500 ರೂಪಾಯಿಗೆ DL ಪರ್ಮಿಟ್ ಸಿಗುತ್ತೆ. ಯಾಕೆಂದರೆ ಸರ್ಕಾರ ಪ್ರತಿ ವರ್ಷಕ್ಕೆ 20,000 ಪರ್ಮಿಟ್ ಬಿಟ್ಟಿದೆ, 1,00,000 ಪರ್ಮಿಟು. ಈ ಪರ್ಮಿಟನ್ನು ಹೆಸರು ಹೇಳ್ಕೊಂಡು ತುಂಬ ಜನ ಎಷ್ಟೆಷ್ಟು ಹಣಗಳು ತೊಗೊಂಡಿದ್ದಾರೆ ನಿಮ್ಗಳಿಗೆ ಚೆನ್ನಾಗಿ ಗೊತ್ತು. 500 ರೂಪಾಯಿ ಸಿಗೋ ಪರ್ಮಿಟು. ಯಾಕೆಂದರೆ ಇದ್ರ ಬಗ್ಗೆ ನಾನು ಎಷ್ಟೋ ಸರಿ ಹೇಳಿದ್ರು ನೀವು ಯಾರು ತಿಳ್ಕೊತಿರ್ಲಿಲ್ಲ. ಹಾಗಾಗಿ ಇಲ್ಲಿ ಬಂದಿದ್ದು ಬೋರ್ಡ್ ನೀವು ನೋಡ್ಬೋದು. ಹಾಗೆ ಇಲ್ಲೂ ನೋಡಿ, ನೋಡಿ ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಪರ್ಮಿಟ್ ಮಾಲೀಕರುಗಳಿಗೆ ಮಾತ್ರ ಈ ಕಚೇರಿ ಒಳಗಡೆ ಪ್ರವೇಶ ಕಲ್ಪಿಸಲಾಗುವುದು, ಮಧ್ಯವರ್ತಿಗಳಿಗೆ ಪ್ರವೇಶವಿಲ್ಲ ಅಂತ. ಖಂಡಿತ ಬೋರ್ಡ್ ಮಾತ್ರ ಅದು ಸೀಮಿತ, ನನಗೆ ಗೊತ್ತಿದೆ. ಆದರೆ ಸತ್ಯ ಏನೂ ಮಾಡೋಕ್ಕಾಗಲ್ಲ. ಸತ್ಯ ಹೇಳಿದ್ರೆ ಯಾರು ಕೂಡ ನಂಬೋದೂ ಇಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ, ಇಲ್ಲಿ ಮಧ್ಯವರ್ತಿ ಆದರೂ ಬರಲಿ, ಆಟೋದವರಾದರೂ ಬರಲಿ, ನೀವು ಬರಬೇಕು. ನೀವು ಫಸ್ಟು ಅರ್ಜಿ ಹಾಕ್ಬೇಕು. ಫಸ್ಟು ಹೇಳ್ತೀನಿ ಕೇಳಿ, ನೀವೆಲ್ಲ ಹೋಗ್ಬೋದು, DL ಇರಲ್ಲ, DL ಮಾಡಿಸಿರಲ್ಲ, ಬ್ಯಾಡ್ಜು ಮಾಡಿಸ್ಕೊಂಡಿರಲ್ಲ, ಹೋಗಿ ಆಟೋಗಳು ತೊಗೊಂಡ್ಬಿಡ್ತೀರಿ. ಯಾಕೆಂದರೆ ಅವ್ರಿಗೆ ಆಟೋ ಸೇಲ್ ಆದರೆ ದುಡ್ಡು ಬರುತ್ತೆ. ನೀವು ಫಸ್ಟ್ ಮಾಡಬೇಕಾಗಿರೋದು DL ಬ್ಯಾಡ್ಜ್ ಮಾಡಿಸ್ಕೊಳ್ಬೇಕು. ಇಲ್ಲೂ ಬಂದು ಫಸ್ಟು ಈ ಅರ್ಜಿ ಎಲ್ಲ ತುಂಬಿ ನೀವು ಪರ್ಮಿಟ್ ಸಿಗುತ್ತಾ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು. ನಿಮ್ಮ ಹೆಸರಿಗೆ DL ಪರ್ಮಿಟ್ ಸಿಗುತ್ತೆ ಅಂದರೆ ಮಾತ್ರ ನೀವು ಹೊಸ ಆಟೋ ತೊಗೊಳೋದಕ್ಕೆ ಕೈ ಹಾಕಬೇಕು. ನೀವು ಇದನ್ನು ಮಾಡಲಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಬ್ರೋಕರ್ಗಳ ಹತ್ರ ಇನ್ನೊಬ್ರ ಹತ್ರಕ್ಕೂ ಹೋಗ್ತೀರಾ. ಅವರು ನಿಮ್ಗೆ ಯಾಕ್ರಿ ನಾವು ಇದೀವಿ ಪರ್ಮಿಟ್ ಇಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ನಿಮಗೆ ಆಟೋಗಳನ್ನ ಮಾರ್ಬಿಡ್ತಾರೆ. ಒಂದು ಆಟೋದಲ್ಲಿ ಆಲ್ಮೋಸ್ಟ್ ಇವರು ದುಡ್ಡಾಗದೆ ಪರ್ಮಿಟಲ್ಲಿ ಮತ್ತು ಮೀಟ್ರು, ಮತ್ತು ನೀವೇನು ಆಟೋಗಳನ್ನ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕೊಡ್ತೀರಾ, ಆ ರಿಜಿಸ್ಟ್ರೇಷನ್ ದುಡ್ಡಲ್ಲಿ. ಇದೆಲ್ಲವೂ ಕೂಡ ನಿಮ್ಗೆ ಉಳಿಬೇಕು. ಹಾಗಾಗಿ ಮೊದಲನೇ ವಿಡಿಯೋ ಬಂದು ಪರ್ಮಿಟ್ ಹೆಂಗೆ ಸಿಗುತ್ತೆ ಅಂತ ಇದೆ. ಮೀಟ್ರೂ ಕೂಡ ಅಷ್ಟೇ 2,750 ರೂಪಾಯಿ ವಿತ್ GST ಬಿಲ್. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋದಲ್ಲಿ ನೀವೆಲ್ಲ ತಿಳ್ಕೊಳ್ಳಿ ಅಂತೇಳಿ ಹಾಕಿದ್ದೀನಿ. ನೀವೇ ಬನ್ನಿ, ನೇರವಾಗಿ ಬನ್ನಿ, ಖಂಡಿತ ಕೊಡ್ತಾರೆ. ಯಾರು ಮಧ್ಯವರ್ತಿಗಳನ್ನ ಅವಲಂಬಿಸ್ಕೊಂಡು ಹೋಗ್ಬೇಡಿ. DL ಪರ್ಮಿಟು ಆಟೋ ಚಾಲಕರಿಗೆ ಅಂತಲೇ ಇರೋವಂಥ ಪರ್ಮಿಟನ್ನು ತಗೊಳ್ಳಿ. ಪರ್ಮಿಟ್ ಸಿಗಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಟೋ ತೊಗೊಳ್ಬೇಡಿ. ತುಂಬ ಜನಕ್ಕೆ ನಂಬಿಸಿ ನಿಮ್ಗೆ ಯಾಕೆ ಪರ್ಮಿಟ್ ನಾವು ಕೊಡಿಸ್ತೀವಿ ಅಂತೆಲ್ಲ ಹೇಳಿ ನಂಬಿಸಿ ಆಟೋಗಳನ್ನ ಮಾರಿದ್ದಾರೆ. ಇವತ್ತು ಎಷ್ಟೋ ಜನಕ್ಕೆ ಪರ್ಮಿಟ್ಗಳನ್ನ ಕೊಡ್ತಾ ಇಲ್ಲ. ಕೇಳಿದ್ರೆ ನಾನಾ ಥರ ಕಥೆಗಳು ಕಟ್ತಾರೆ. ಅವ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಧನ್ಯವಾದ.